ಸರ್ವೇಭ್ಯೋಪಿ ನಮಃ. ವೀಕ್ಷಕರಿಗೆ ನಮಸ್ಕಾರ. ಇವತ್ತು ಐಶ್ವರ್ಯವನ್ನು ಕುರಿತು ಒಂದೆರಡು ಮಾತನ್ನು ಆಡ್ಕೊಳ್ಳೋದಾಗಿದೆ. ಇಂಗ್ಲೀಷ್ನಲ್ಲಿ ಒಂದು ಪದ ಇದೆ, ನ್ಯೂವೋ ರೀಶ್ ಅಂತಂದ್ಬಿಟ್ಟು. ಅದಕ್ಕೆ ಸ್ವಲ್ಪ ವಿಚಿತ್ರವಾದ ಸ್ಪೆಲ್ಲಿಂಗೂ ಇದೆ. ಅದಕ್ಕೆ NOUVEAU RICHE ಅಂತಂದ್ಬಿಟ್ಟು. ಇದು ಫ್ರೆಂಚ್ ಭಾಷೆಯ ಒಂದು ಪದ. ಈ ಪದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಯಾರಾದ್ರೂ ಹೊಸದಾಗಿ ಸಿರಿವಂತರಾಗಿರೋವಂಥವರು ಅನ್ನುವಂಥದ್ದು ಮತ್ತು ಅವರ ವರ್ತನೆಯಲ್ಲಿ ಒಂದು ವಿಶೇಷ ಕಾಣುವಂಥದ್ದು, ಅದನ್ನು ಕುರಿತು ಹೇಳುವಂತಹ ಈ ಪದ ನ್ಯೂವೋ ರೀಶ್ ಅಂತಂದ್ಬಿಟ್ಟು. ಅಂದರೆ ಅವರು ಪಾರಂಪರಿಕವಾಗಿ ಸಾಹುಕಾರರಾಗಿರೋವಂಥದ್ದಲ್ಲ. ಅಂದರೆ ಅಪ್ಪನ ಆಸ್ತಿನೋ ಅಜ್ಜನ ಆಸ್ತಿನೋ ಅವ್ರಿಗೆ ಬಂದು ಅದರಿಂದಾಗಿ ಅವರು ಶ್ರೀಮಂತರಾಗಿದ್ದಾರೆ ಅನ್ನೋವಂಥದ್ದಲ್ಲ. ಆದರೆ ಹೆಂಗೋ ಉದಾಹರಣೆಗೆ ಲಾಟ್ರಿ ಬಂದುಬಿಟ್ಟಿರ್ಬೋದು. ಇವಾಗಂತೂ ಕ್ರಿಪ್ಟೋ ಕರೆನ್ಸಿ ಅಂತಂದ್ಬಿಟ್ಟು ಈ ಥರದ್ದೆಲ್ಲ ಒಂದು ಶುರು ಹಾಕ್ಕೊಂಡಿದೆ. ಅಥವಾ ಇನ್ಯಾವುದೋ ಬಿಸ್ನೆಸ್ ಇನ್ವೆಸ್ಟ್ಮೆಂಟು, ಇದರಿಂದ ಸಡನ್ನಾಗಿ ಅವ್ರಿಗೆ ತುಂಬ ದುಡ್ಡು ಬಂದುಬಿಡುತ್ತೆ ಅಂತ ತಿಳ್ಕೊಳ್ಳಿ. ಹಾಗಾಗ್ಬಿಟ್ಟಾಗ ಅವ್ರಿಗೆ ಆ ದುಡ್ಡು ಬಂದಿದ್ದರಿಂದಾಗಿ ಅವರಲ್ಲಿ ಅದೇನೋ ಒಂದಿಷ್ಟು ಬದಲಾವಣೆಗಳು ಆಗ್ಬಿಡೋ ಅಂಥದ್ದು ಹೀಗೆಲ್ಲ ಇರುತ್ತೆ. ಹಾಗಿದ್ದಂಥವರು ಏನು ಮಾಡ್ತಾರೆ ಅಂದರೆ, ಸಿಕ್ಕಾಪಟ್ಟೆ ದುಡ್ಡನ್ನು ಖರ್ಚು ಮಾಡೋದು ಮತ್ತು ಬೇರೆಯವರಿಗೆಲ್ಲ ತಮ್ಮ ಹತ್ರ ಎಷ್ಟು ಸಿರಿ ಸಂಪತ್ತಿನಿಂದ ತೋರಿಸ್ಕೊಳ್ಳೋದು, ಎಷ್ಟೋ ಸಲ ಬಂಧುಗಳನ್ನು ದೂರ ಮಾಡ್ಕೊಳ್ಳೋದು, ಸ್ನೇಹಿತರನ್ನು ಕಡೆಗಾಣಿಸೋವಂಥದ್ದು, ತಾವು ಮೆರೆಯುವಂಥದ್ದು, ಈ ಥರದ್ದನ್ನು ಮಾಡ್ಕೊಂಡು ಹೋಗ್ತಾರೆ. ಹೀಗಾಗ್ಬಿಟ್ಟು ಐಶ್ವರ್ಯದಿಂದಾಗಿ ಒಂದು ದುಷ್ಪರಿಣಾಮವೇ ಅವರ ಮೇಲೆ ಆಗಿರೋವಂಥದ್ದನ್ನು ನಾವು ನೋಡಬಹುದು. ಅಷ್ಟೇ ಅಲ್ಲ, ಈ ಐಶ್ವರ್ಯವಂತರಿಗೆ ಸಮಾಜದಲ್ಲಿ ಏನು ಸ್ಥಾನ ಇರಬೇಕು ಅನ್ನೋದ್ರ ಬಗ್ಗೆನೂ ನಮ್ಮ ದೇಶದ ಇತಿಹಾಸಕ್ಕೂ ಪಾಶ್ಚಾತ್ಯರ ಇತಿಹಾಸಕ್ಕೂ ಒಂದು ಭೇದ ಇದೆ. ಅಲ್ಲೆಲ್ಲನೂ ಕೂಡ ಹೌಸ್ ಆಫ್ ಕಾಮನ್ಸು, ಹೌಸ್ ಆಫ್ ನೋಬಲ್ಸು, ಈ ಥರದ್ದೆಲ್ಲನೂ ಪಾಶ್ಚಾತ್ಯರ ಸಿಸ್ಟಮ್ಗಳಲ್ಲಿ ಇತ್ತೆಲ್ಲ. ಅದರಲ್ಲೆಲ್ಲ ಏನಪ್ಪ ಅಂದರೆ, ನೋಬಲ್ಸ್ ಅನ್ನೋ ಪದನ ಬಳಸ್ತಾ ಇದ್ದಿದ್ದು ಯಾರಿಗಪ್ಪ ಅಂದರೆ, ಯಾರ ಹತ್ರ ತುಂಬ ದುಡ್ಡು ಕಾಸು ಇದೆಯೋ ಅಂಥವರಿಗೆ. ಅದು ಹೆಂಗೆ ದುಡ್ಡು ಕಾಸು ಇದ್ದ ಮಾತ್ರಕ್ಕೇ ಒಬ್ಬ ಮನುಷ್ಯ ನೋಬೆಲ್ ಅಂತ ಅನಿಸ್ಕೊಂಡ್ಬಿಡೋದಕ್ಕೆ ಸಾಧ್ಯವೇ? ಆದ್ದರಿಂದ ಆ ಎಚ್ಚರವನ್ನು ತೆಗೆದುಕೊಳ್ಳದೇನೆ ಪಾಶ್ಚಾತ್ಯರ ಇತಿಹಾಸವನ್ನು ನಾವು ನೋಡಿದ್ರೇ ಹೀಗೆ ದುಡ್ಡಿಗೆ ಅತಿಯಾದ ಸ್ಥಾನಮಾನಗಳನ್ನು ಕೊಡುವಂಥದ್ದು ಇದನ್ನು ನಾವು ಕಾಣ್ತೀವಿ. ಆದ್ದರಿಂದ ಈ ಅಪ್ಪರ್ ಕ್ಲಾಸು, ರೂಲಿಂಗ್ ಕ್ಲಾಸು ಅಂತ ಅನಿಸ್ಕೊಳ್ಳುವಂಥವರು ಪಾಶ್ಚಾತ್ಯರಲ್ಲಿ, ಅವರೆಲ್ಲರನ್ನು ಕೂಡ ಯಾರಲ್ಲಿ ದುಡ್ಡು ಜಾಸ್ತಿ ಇದೆಯೋ ಅವರಿಗೆ ಮರ್ಯಾದೆ ಜಾಸ್ತಿ ಮತ್ತು ಅವರೇನೇ ನೀತಿವಂತರು ಅನ್ನುವಂತಹ ಒಂದು ಲೆಕ್ಕಾಚಾರ. ಈ ಥರದ್ದನ್ನು ನಾವು ಪಾಶ್ಚಾತ್ಯರ ಇತಿಹಾಸದಲ್ಲಿ ನಾವು ನೋಡ್ತೀವಿ. ಅಷ್ಟೇ ಅಲ್ಲ, ಎಷ್ಟೆಷ್ಟೋ ಹೊಸ ಹೊಸ ರೋಗಗಳು ಬಂದಿರೋವಂಥದ್ದೆಲ್ಲ ಉಂಟಲ್ಲ. ವಿಜ್ಞಾನ ಬೇಕಾದಷ್ಟು ಅಭಿವೃದ್ಧಿ ಆಗಿದೆ ಅಂತ ಹೇಳಿ ನಾವು ಸಂತೋಷ ಪಡೋದು ಒಂದು ಕಡೆ, ಆದರೆ ಇನ್ನೊಂದು ಕಡೆ ಎಷ್ಟೆಷ್ಟು ಹಿಂದೆಂದೂ ಕೇಳಿಲ್ಲದಂತಹ ಹೆಸರಿನ ಕಾಯಿಲೆಗಳು, ಹೊಸ ಪ್ರಕಾರಗಳ ಕಾಯಿಲೆಗಳು ಇದೆಲ್ಲ ಜಾಸ್ತಿ ಆಗ್ತಾಯಿದೆ. ಇದರಲ್ಲೂ ಕೂಡ ವಿಶೇಷವಾಗಿ ಮಾನಸಿಕವಾದಂತಹ ಕಾಯಿಲೆಗಳು ಹೊಸದು ಅದು ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ, ನೀವು ಇವತ್ತು ಮನೋವಿಜ್ಞಾನ, ಸೈಕಾಲಜಿ ಆ ಫೀಲ್ಡ್ ನೋಡಿದ್ರೆ ನಮಗೆ ಕಾಣಿಸುವಂಥದ್ದು ಏನಪ್ಪ ಅಂದರೆ, ನಾರ್ಮಲ್ ಸೈಕಾಲಜಿ ಅನ್ನೋದು ಇಷ್ಟಿರುತ್ತೆ, ಅಬ್ನಾರ್ಮಲ್ ಸೈಕಾಲಜಿ ಅನ್ನೋದು ಇಷ್ಟಿರುತ್ತೆ. ಹೀಗಾಗಿ ಹೊಸ ಮಾನಸಿಕ ರೋಗಗಳು ಎಷ್ಟೆಷ್ಟು ಉದ್ಭವವಾಗಿದೆ ಅನ್ನುವಂಥದ್ದು ಕಾಣಿಸುತ್ತೆ. ಹಾಗೆಯೇ ಯಾರಿಗೆ ಹೀಗೆ ತುಂಬ ಸಡನ್ನಾಗಿ ಐಶ್ವರ್ಯವಂತರಾಗಿರ್ತಾರಲ್ಲ, ಅದಕ್ಕೆ SWS ಅಂತ ಒಂದು ಹೆಸರಿದೆ ಸೈಕಾಲಜಿನಲ್ಲಿ. ಅದೊಂದು ಕಾಯಿಲೆಯ ಹೆಸರು, ಸಡನ್ ವೆಲ್ತ್ ಸಿಂಡ್ರೋಮ್ ಅಂತಂದ್ಬಿಟ್ಟು. ಹಾಗಾಗ್ಬಿಟ್ಟಾಗ ಏನಾಗ್ಬಿಡತ್ತೆ ಅಂತ ಹೇಳಿದ್ರೆ, ಅಂತಹ ಮಂದಿ ಅವರ ವರ್ತನೆಯೇ ಬಹಳ ಬೇರೆ ಆಗಿಬಿಡುತ್ತೆ. ಅವರಿಗೆ ಹಿಂದೆ ಯಾರ್ಯಾರ ಜೊತೆ ತುಂಬ ಸಲೀಸಾಗಿ ಸೇರ್ತಾ ಇದ್ರೋ ಅಂಥವ್ರ ಜೊತೆ ಸೇರೋಕ್ಕಾಗೋದಿಲ್ಲ. ತಾವು ತುಂಬ ಉನ್ನತ ಮಟ್ಟದವರು ಅಂತ ತೋರಿಸ್ಕೊಳ್ಳೋಂಥದ್ದಾಗಿರುತ್ತೆ. ಇದರಿಂದಾಗಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಒಂದು ಕಡೆ ಅವರಿಗೆ ಗರ್ವ ಜಾಸ್ತಿ ಆಗಿರುತ್ತೆ, ಆದರೆ ಇನ್ನೊಂದು ಕಡೆ ಒಂದು ಒಂಟಿತನವೂ ಕೂಡ ಅವ್ರನ್ನ ಬಾಧಿಸೋಕ್ಕೆ ಶುರುವಾಗ್ಬಿಡುತ್ತೆ. ಅಂದರೆ ಅರ್ಥ ಏನು ಅಂತಂದರೆ, ಇದು ಸ್ವಯಂಕೃತ ಅಪರಾಧ. ಅದೇನು ಬೇರೆಯವ್ರು ಯಾರು ಅಯ್ಯೋ ಅವ್ರು ತುಂಬ ದುಡ್ಡವರಪ್ಪ, ದುಡ್ಡಿರೋವಂಥವ್ರಪ್ಪ, ಅವ್ರ ಥರ ಹೋಗೋದು ಬೇಡ ಅಂತ ಜನಗಳು ತಾವು ಬರೋದನ್ನು ನಿಲ್ಲಿಸಿರೋವಂಥದ್ದಲ್ಲ.
ಅವ್ರುಗಳೇ ಜನರನ್ನು ಹತ್ತಿರ ಸೇರಿಸೋದಿಲ್ಲ ಅನ್ನೋ ರೀತಿಯಾಗಿ ಮಾಡ್ಕೊಂಡ್ಬಿಟ್ರು ಅಂಥದ್ದು. ಹೀಗಾಗ್ಬಿಟ್ಟು ಏನಾಗ್ಬಿಟ್ಟಿದೆ ಅಂತಂದರೆ ಇಂತಹ ಜನಗಳ ಸಂಖ್ಯೆ ಬಹಳ ಜಾಸ್ತಿಯಾಗಿದೆ. ಪಾಶ್ಚಾತ್ಯರಲ್ಲಂತೂ ಇದು ತುಂಬ ಹೆಚ್ಚಾಗಿದೆ. ಮತ್ತು ಇದರಲ್ಲಿ ಮನೋವಿಜ್ಞಾನದಲ್ಲಿ ಹೇಳಿರೋದೇನು ಅಂತಂದರೆ ಇಂಥವ್ರದಕ್ಕೆ ದೇರ್ ಈಸ್ ನೋ ಮೆಡಿಕಲ್ ಟ್ರೀಟ್ಮೆಂಟ್, ಯಾವುದೂ ಸೊಲ್ಯೂಷನ್ ಇಲ್ಲ ಅಂತಂದ್ಬಿಟ್ಟು. ಇದೆಲ್ಲವೂ ಕೂಡ ಬಹಳ ಮುಖ್ಯವಾಗಿ ನಮ್ಮ ವಿವೇಕವನ್ನು ಸರಿ ಮಾಡಿಕೊಳ್ಳುವಂಥದ್ದೇ ವಿನಃ ಆ ವಿವೇಕ ಅನ್ನುವಂಥದ್ದು ಜಾಡು ತಪ್ಪಿದ ಪಕ್ಷದಲ್ಲಿ, ಅಂದರೆ ಅವಿವೇಕ ಅನ್ನೋದೇ ನಮ್ಮಲ್ಲಿ ಕೂತ್ಕೊಂಡ್ಬಿಟ್ಟ ಪಕ್ಷದಲ್ಲಿ ಇದಕ್ಕೆ ಯಾವುದೇ ಹೊರಗಡೆಯ ಔಷಧಿಗಳಿಂದ ಅದನ್ನ ರಿಪೇರಿ ಮಾಡೋಕ್ಕಾಗೋದಿಲ್ಲ. ಸೈಕಾಲಜಿನಲ್ಲಿ ಇನ್ನೊಂದು ಪದ ಉಪಯೋಗಿಸ್ತಾರೆ, ಕ್ಲೆಪ್ಟೋಮ್ಯಾನ್ಸಿ ಅಂತಂದ್ಬಿಟ್ಟು. ಅಂದ್ರೇನು ಅಂದರೆ ಕದಿಯೋದೇ ಒಂದು ಚಪಲ ಅಂತಂದ್ಬಿಟ್ಟು. ಇದು ಯಾರಿಗೆ ಅಂತ ಹೇಳಿದರೆ ಎಷ್ಟೋ ಜನ ಬೇಕಾದಷ್ಟು ಐಶ್ವರ್ಯ ಸಂಪನ್ನರಾಗಿರ್ತಾರೆ. ಆದರೆ ಎಲ್ಲಿಗೆ ಹೋದ್ರು, ಇವಾಗ ಯಾರ್ದಾದ್ರೂ ಮನೆಗೆ ಹೋದರು ಅಂತ ಇಟ್ಕೊಳ್ಳಿ, ಅಲ್ಲಿ ಅದೇನೋ ಒಂದು ಸಣ್ಣ ಪದಾರ್ಥನಾರೋ ಕದ್ಗೊಂಬರದೆ ಹೋದರೆ ಅವ್ರಿಗೊಂದು ತೃಪ್ತಿನೇ ಇರಲ್ಲ. ಅಂಗಡಿಗೆ ಹೋಗೋದು, ಅಲ್ಲೂ ಏನೋ ಒಂದು ಸಣ್ಣ ಪದಾರ್ಥ ಕದಿಯೋದು, ಅದೊಂದು ಚಟದ ಹಾಗೆ ಆಗಿಬಿಟ್ರೋ ಅಂಥದ್ದು. ಅವ್ರಿಗೇನು ದುಡ್ಡು ಕಾಸಿಗೇನು ಕಡಿಮೆ ಇರಲ್ಲ. ಇವಾಗ ದುಡ್ಡು ಕಾಸಿಗೆ ತುಂಬ ಕಡಿಮೆ ಇದ್ದು ಪರಮ ಬಡತನದಿಂದ ಬಂದಿರೋವಂಥವ್ರು ಕದ್ಬಿಟ್ರೆ ಆವಾಗ ಎಷ್ಟೋ ಸಲ ಅಂದ್ಕೊಳ್ತೀವಿ ಅವ್ರಿಗೆ ತುಂಬ ಬಡತನ, ಅದಕ್ಕೋಸ್ಕರ ಎಲ್ಲ ಹೋದರೂ ಏನಾದ್ರು ಕದಿಬೇಕು ಅಂತ ಅನಿಸುತ್ತೆ ಅಂತಂದ್ಬಿಟ್ಟು ಹೀಗೇನೋ ಅದಕ್ಕೇನೋ ಸಮಜಾಯಿಷಿ ಕೊಟ್ಕೊಳ್ಳೋದಿದೆ. ಇದರಲ್ಲಿ ಏನಪ್ಪ ಅಂದರೆ ಬೇಕಾದಷ್ಟು ಐಶ್ವರ್ಯವನ್ನು ಸಂಪಾದಿಸಿರ್ತಾರೆ, ಅವರಿಗೆ ಏನೂ ಕಡಿಮೆ ಇರಲ್ಲ, ಏನೂ ಕೊರೆ ಇರಲ್ಲ, ಅಂಥವರು ಕೂಡ ಕದಿಯುವಂಥದ್ದು. ಇದು ಮಾನಸಿಕವಾಗಿ ಬಂದಿರುವಂಥ ಒಂದು ರೋಗ ಅಂತ. ಇಂಥದ್ದನ್ನು ಸಾಲ್ವ್ ಮಾಡೋದು, ಇಂತಹ ರೋಗಗಳಿಗೆ ಒಂದು ಪರಿಹಾರವನ್ನು ಕೊಡುವಂಥದ್ದು ಅನ್ನೋದು ಸುಲಭವೇ ಅಲ್ಲ. ಅದು ಆ ಚಟ ಅವ್ರನ್ನ ಬಿಡಿಸ್ಬೇಕಲ್ಲ, ಅದನ್ನು ಆ ಚಟದಿಂದ, ಅದು ಸುಲಭವಲ್ಲ ಅಂತಂದ್ಬಿಟ್ಟು. ಹೀಗೆ ನಮ್ಮ ಜೀವನದಲ್ಲಿ ನಾವು ಅನವಶ್ಯಕವಾದಂತಹ ಎಷ್ಟೋ ಕಾಯಿಲೆಗಳನ್ನು ನಾವೇ ಬರೆಸ್ಕೊಳ್ತೀವಿ. ಇಂತಹ ಅನಾವಶ್ಯಕ ವಸ್ತುಗಳಿಂದ ನಾವು ದೂರ ಇರೋದು ಹೇಗೆ ಅನ್ನೋದನ್ನು ಯೋಚನೆ ಮಾಡಿದ್ರೆ ಇದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ, ನಾವು ಮೊದಲಿಂದಲೂ ಚೆನ್ನಾಗಿ ಓದು, ಚೆನ್ನಾಗಿ ಮಾರ್ಕ್ಸ್ ತಗೋ, ಬರೀ ಇಷ್ಟಿಷ್ಟೇ ಹೇಳೋವಂಥ ತಂದೆ ತಾಯಿಗಳು ಆಗೋಗ್ಬಿಟ್ಟ ಪಕ್ಷದಲ್ಲಿ ಅದು ಪ್ರಯೋಜನ ಇಲ್ಲ. ಹಿಂದೆ ಇಲ್ಲ, ಹೇಗಿದ್ದರೆ ಜೀವನವನ್ನು ನಾವು ಫೇಸ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಸರಿಯಾದ ತಿಳುವಳಿಕೆ, ಒಂದು ಬ್ಯಾಲೆನ್ಸ್, ಒಂದು ಸಮತೂಕ ಮನಸ್ಸಿಗೆ ಅದು ಬರುವಂತೆ ಮಾಡುವಂತಹ ಕ್ರಮ ನಮ್ಮ ಶಿಕ್ಷಣ ಪದ್ಧತಿಯಲ್ಲೂ ಮತ್ತು ಮನೆಯಲ್ಲಿ ಪೋಷಕ ವರ್ಗ, ತಂದೆ ತಾಯಿಗಳು ಯಾರಾದ್ರೂ ಅವ್ರು ಬೆಳೆಸುವಂತಹ ಬಗೆಯಲ್ಲೂ ಕೂಡ ಒಂದು ವ್ಯತ್ಯಾಸ ಇರ್ತಾಯಿತ್ತು. ಈಗ ಆ ವಿವೇಕ ಇಲ್ಲದೇ ಇರೋದರಿಂದ ಮನುಷ್ಯ ಹುಚ್ಚುಚ್ಚಾಗಿ ಆಡುವಂಥದ್ದು ಇದೆಲ್ಲ. ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತಾರೆ, ಐಶ್ವರ್ಯ ತಿಮಿರಂ ಚಕ್ಷು ಪಶ್ಯನ್ನಪಿ ನ ಪಶ್ಯತಿ ಅಂತಂದ್ಬಿಟ್ಟು. ಐಶ್ವರ್ಯದಿಂದ ಅಂಧವಾದಂತಹ ಕುರುಡಾದಂತಹ ಕಣ್ಣು ಕಂಡರೂ ಕಾಣೋದಿಲ್ಲ ಅಂತಂದ್ಬಿಟ್ಟು. ಹೀಗೆ ಮನಸ್ಸಿಗೆ, ಕಣ್ಣಿಗೆ ತಮಸ್ಸು ಆವರಿಸಿ ಐಶ್ವರ್ಯದಿಂದಾಗಿ ಹಾಗೆ ಆವರಿಸಿ ಕಂಡರೂ, ಅಂದರೆ ಸತ್ಯವನ್ನು ಕಂಡರೂ ಕಾಣೋದಿಲ್ಲ, ಸತ್ಯವನ್ನೇ ಕಾಣೋದಿಲ್ಲ ಅಂತ ಆದಮೇಲೆ ಇನ್ನು ಜನಗಳು ಅವ್ರ ಕಣ್ಣಿಗೆ ಬೀಳೋದಿಲ್ಲ. ನಾವು ಪೂರ್ವ ಪರಿಚಿತರಾಗಿದ್ದರೂ ನಮ್ಮನ್ನು ಕಂಡರೆ ಕಂಡು ಮಾತಾಡಿಸದೇ ಇರೋವಂಥದ್ದು, ಇಂತಹ ಒಂದು ಸನ್ನಿವೇಶಗಳೆಲ್ಲ ಬಂದುಬಿಡುವಂಥದ್ದು ಹೀಗೆಲ್ಲ ಇರುತ್ತೆ. ಆದ್ದರಿಂದ ಐಶ್ವರ್ಯದ ಬಗ್ಗೆ ನಾವು ಯಾವ ನಿಲುವನ್ನು ಇಟ್ಕೊಳ್ಬೇಕು ಅನ್ನುವಂತಹ ಲೆಕ್ಕ ಬಹಳ ಮುಖ್ಯವಾಗುತ್ತೆ. ಅದಿಲ್ಲದೇ ಇದ್ದ ಪಕ್ಷದಲ್ಲಿ ಅದು ಬಂದು ನಮ್ಮನ್ನು ಕೆಡಿಸ್ಬಿಡುವಂಥದ್ದು, ಅಥವಾ ನಮ್ಮಲ್ಲಿದ್ದಂತಹ ಐಶ್ವರ್ಯ ಏನಾದ್ರು ಲುಪ್ತವಾಗಿಬಿಟ್ರೆ, ಕಳೆದು ಹೋಗ್ಬಿಟ್ರೆ, ಕಳ್ಳತನ ಆಗ್ಬಿಟ್ಟು. ಇವಾಗಂತೂ ಸೈಬರ್ ಕ್ರೈಮ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗ್ಬಿಟ್ಟಿದೆ. ಒಂದು ಕ್ಷಣಾರ್ಧದಲ್ಲಿ ನಮ್ಮಲ್ಲಿದ್ದಂತಹ ಐಶ್ವರ್ಯ ಲಕ್ಷಗಟ್ಟಲೆ ಯಾವುದೋ ಒಂದು ನಾವು ಇನ್ಫಾರ್ಮೇಷನ್ ಏನೋ ಪಾಸಾನ್ ಮಾಡಿಬಿಟ್ಟಿದ್ದರಿಂದಾಗಿ ಐಶ್ವರ್ಯವನ್ನೇ ಕಳ್ಕೊಂಡ್ಬಿಡುವಂಥದ್ದು ಹೀಗೆಲ್ಲ ಆಗೋಗ್ಬಿಡುತ್ತೆ. ಮನುಷ್ಯನ ಜೀವನ ಬರೀ ಐಶ್ವರ್ಯದ ಮೇಲೆ ನಿಂತಿರಬಾರದು. ಒಂದಿಷ್ಟು ವೃದ್ಧಿ ಆಯಿತು ಅಂತಂದರೆ ಅದಕ್ಕೂ ಅಷ್ಟೇ ತುಂಬ ನಾವು ಉಬ್ಬಿ ಹೋಗ್ಬಿಡುವಂಥದ್ದಲ್ಲ. ಹಾಗೆಯೇ ಏನೋ ಒಂದಿಷ್ಟು ನಷ್ಟವಾಯಿತು ಅಂತಂದರೆ ತುಂಬ ಕುಗ್ಗುವಂಥದ್ದು ಅಲ್ಲ. ಹಾಗೆ ಅತಿಯಾಗಿ ಹಿಗ್ಗುವುದು, ಅತಿಯಾಗಿ ಕುಗ್ಗುವುದು ಅಂತ ಎಲ್ಲ ಆಗದೇನೆ ನಾವು ಐಶ್ವರ್ಯನ ಹೇಗೆ ಸಂಪಾದಿಸಬೇಕು, ಅದನ್ನು ಹೇಗೆ ಉಳಿಸ್ಕೊಳ್ಬೇಕು, ಅದನ್ನ ಹೇಗೆ ಬೆಳೆಸ್ಕೊಳ್ಬೇಕು, ಅದನ್ನ ಹೇಗೆ ಉಪಯೋಗಿಸಬೇಕು, ವಿನಿಯೋಗಿಸಬೇಕು ಅನ್ನೋದ್ರ ಬಗ್ಗೆ ಎಲ್ಲನೂ ಕೂಡ ಒಂದು ಯುಕ್ತವಾದ ಲೆಕ್ಕಾಚಾರವನ್ನು ನಾವು ಇಟ್ಕೊಳ್ಬೇಕು. ಇದಕ್ಕೆ ಒಂದು ಸುಲಭವಾದ ಮಾರ್ಗದರ್ಶನವನ್ನು ಅತ್ಯಂತ ಪ್ರಸಿದ್ಧವಾದಂತಹ ಶಂಕರ ಭಗವತ್ಪಾದರ ಭಜಗೋವಿಂದ ಸ್ತೋತ್ರವೇ ಸಾಕು. ಇದಲ್ಲದೆ ನಾವು ಅರ್ಥಶಾಸ್ತ್ರದ
ಕೌಟಿಲ್ಯನ ಅರ್ಥಶಾಸ್ತ್ರದ ತನಕ ನಾವು ಹೋದ ಪಕ್ಷದಲ್ಲಿ ಅದರಲ್ಲಿ ಇನ್ನೂ ಬಹಳ ಅತ್ಯಮೂಲ್ಯವಾದಂತಹ ವಿಷಯಗಳೆಲ್ಲ ಇದೆ. ಆದರೆ ಇಷ್ಟನ್ನೇ ತಿಳ್ಕೊಂಡ್ರೆ ಕೂಡ ನಮ್ಮ ಜೀವನ ಅತ್ಯಂತ ಸುಗಮವಾಗಬಹುದು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು, ಒಂದು ಫ್ರೇಮ್ವರ್ಕ್ ಅದನ್ನು ಕೊಡುತ್ತೆ ನಮಗೆ ಒಂದೆರಡು ಶ್ಲೋಕಗಳು ಭಜಗೋವಿಂದ ಸ್ತೋತ್ರದಲ್ಲಿ. ಅದೇನಪ್ಪ ಹೇಳುತ್ತೆ ಅಂತ ಹೇಳಿದ್ರೆ, ಇದರ ಬಗ್ಗೆ ಏನು ಎಚ್ಚರ ಇಟ್ಕೊಳ್ಬೇಕು ಅಂತಂದ್ಬಿಟ್ಟು ಅದು ಹೇಳುತ್ತೆ, ಅರ್ಥಂ ಅನರ್ಥಂ ಭಾವಯ ನಿತ್ಯಂ ನಾಸ್ತಿ ತತಃ ಸುಖಲೇಶ ಸತ್ಯಂ ಪುತ್ರಾದಪಿ ಧನ ಭಾಜಾಂ ಭೀತಿ ಸರ್ವತ್ರೈಷಾ ವಿಹಿತ ರೀತಿ ಅಂತ. ನೋಡಯ್ಯ, ಅರ್ಥ ಅಂದರೆ ಅನರ್ಥ ಅಂತ ಅನ್ಕೋ ಅಂತಂದ್ಬಿಟ್ಟು. ಅಂದರೆ ನಾವು ಹಣವನ್ನು ತುಂಬ ಪ್ರೀತಿಸುವಂಥವ್ರಾಗೋಗ್ಬಿಟ್ರೆ, ಆಹಾ ಎಷ್ಟೊಂದು ಹಣ ನಾವು ಬಂತು ಅಂತ ನಾವು ತುಂಬ ಖುಷಿ ಪಡ್ತೀವಿ. ಆದರೆ ಅದು ಬಂತು ಅಂತ ಹೇಳಿದರೆ ಒಂದಿಷ್ಟು ಡೇಂಜರು ಅಂತಲೇ ಅಂದ್ಕೋಬೇಕು ನಾವು. ಅಂದರೆ ನಮಗೆ ಜೀವನವನ್ನು ನಡೆಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಸರಿ, ಆದರೆ ಅದಕ್ಕಿಂತಲೂ ಮಿತಿ ಮೀರಿದ ಸಮೃದ್ಧಿ ಬಂದರೆ ನಮ್ಮ ಎಚ್ಚರ ಅನ್ನೋದು ಇನ್ನೂ ತುಂಬ ಜಾಸ್ತಿ ಆಗಬೇಕಾಗುತ್ತೆ, ನಮ್ಮ ಜವಾಬ್ದಾರಿ ಹೆಚ್ಚತ್ತೆ ಅನ್ನೋಂತಹ ಲೆಕ್ಕವನ್ನು ಇಟ್ಕೊಳ್ಬೇಕು. ಅದಕ್ಕೋಸ್ಕರ ಹೇಳೋದು, ಬರೀ ಹಣದಿಂದಲೇ ಸುಖ ಬಂತು ಅಂತ ನೀನು ಅಂದ್ಕೊಂಡಿಯೋ, ನೀ ಕೆಟ್ಟೆ. ನಾಸ್ತಿ ತತಃ ಸುಖ ಲೇಷ ಸತ್ಯಂ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಲೋಕದ ಒಂದು ಐರನಿ ಅಂತ ಹೇಳಿದ್ರೆ ಒಂದು ವಿಚಿತ್ರ, ಐರನಿ ಪದಕ್ಕೆ ವಿಕಟ ಸತ್ಯ, ಅದು ಹೀಗೆಲ್ಲ ಇರೋಕ್ಕೆ ಸಾಧ್ಯವಾ ಅನ್ನೋವಂಥದ್ದು ನಮಗನ್ನಿಸೋವಂಥದ್ದು ಏನಪ್ಪ ಅಂದರೆ, ತುಂಬ ಸಿರಿವಂತರು ಎಷ್ಟೋ ಬಾರಿ ತಮ್ಮ ಮಕ್ಕಳಿಂದಾಗಿಯೇ ಹೆದರ್ಕೋಬೇಕಾಗತ್ತೆ ಅಂತ. ಪುತ್ರಾದಪಿ ಧನ ಭಾಜಾಂ ಭೀತಿ ಅಂತ. ಧನವಂತರಿಗೆ ತಮ್ಮ ಮಕ್ಕಳಿಂದಲೂ ಭಯ ಆಗುತ್ತೆ ಅಂತ. ನೋಡಿ ಹೇಗಾಗ್ಬಿಡತ್ತೆ ಅಂತ ಹೇಳಿದ್ರೆ, ಈ ಸಾಹುಕಾರರ ಮನೆಯ ಮಕ್ಕಳಿಗೆ ಯಾರಾದ್ರೂ ಅವರ ಎಳೆ ವಯಸ್ಸಿನಲ್ಲೇ ನಿಮ್ಮಪ್ಪ ಬೇಕಾದ ಜಾಸ್ತಿ ಮಾಡಿದ್ದಾರೆ ಕಣೋ, ನೀ ಏನು ಓದದೆ ಹೋದರೂ ಬರೀದೇ ಹೋದ್ರೂ ಪರವಾಗಿಲ್ಲ ಕಣೋ, ನಿನಗೂ ಇನ್ನು ಮುಂದಿನ ಜನ ಆಗುವಷ್ಟು ದುಡ್ಡು ಮಾಡಿಟ್ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟ ಪಕ್ಷದಲ್ಲಿ ಅವನಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡೋಕ್ಕೆ ಸಾಮರ್ಥ್ಯವಿದ್ದರೂ ಕೂಡ ಅವನು ಅದನ್ನು ಮಾಡಲ್ಲ ಅನ್ನೋ ಹಾಗಾಗುತ್ತೆ. ಎರಡನೇದಾಗಿ, ನಾವು ಮಕ್ಕಳು ದೊಡ್ಡವರಾಗೋದ್ಮೇಲೆ ಅಪ್ಪ ನಮಗಿನ್ನೂ ಆಸ್ತಿ ಕೊಡಲಿಲ್ವಲ್ಲ, ನಾನು ಎಷ್ಟು ಎಂಜಾಯ್ ಮಾಡ್ಬೋದಾಗಿತ್ತು ಅನ್ನುವಂತಹ ಅಪೇಕ್ಷೆ ಬರ್ತಾ ಇರುತ್ತೆ. ಕೊನೆಗೆ ಆ ಆಸ್ತಿಯ ಆಸೆಗೋಸ್ಕರವಾಗಿ ಅಪ್ಪನನ್ನು ಕೊಲೆ ಮಾಡಿದಂತಹ ಭೂಪರು ಲೋಕದಲ್ಲಿ ಕಾಣಸಿಗುವಂಥದ್ದು ಆಶ್ಚರ್ಯವೇನಲ್ಲ. ಆದ್ದರಿಂದ ಅದರ ಬಗ್ಗೆ ಒಂದು ಎಚ್ಚರವನ್ನು ನಾವು ಇಟ್ಕೊಳ್ಬೇಕಾದ್ದು. ಹಾಗೆಯೇ ಇನ್ನೊಂದು ಕಡೆ ಆ ಭಜಗೋವಿಂದ ಸ್ತೋತ್ರದಲ್ಲೇ ಒಂದು ಮಾತನ್ನು ಹೇಳುತ್ತೆ, ಐಶ್ವರ್ಯ ಅನ್ನೋದೇ ಕೆಟ್ಟದು ಅಂತ ಕೆಲವರು ಭಾವಿಸ್ಕೋತಾರೆ. ಹಾಗಲ್ಲ, ಈ ಸ್ತೋತ್ರದಲ್ಲೇ ಒಂದು ಮಾತು ಹೇಳ್ತು, ಹಾಗಂತ ಅರ್ಥ ಅಂದರೆ ಅನರ್ಥ ಅಂತಂದ್ಬಿಟ್ಟು ಅಂತ. ಹಾಗಲ್ಲ, ನಮಗೆ ಜೀವನಕ್ಕೆ ಎಷ್ಟು ಬೇಕೋ ಅದನ್ನು ನ್ಯಾಯವಾದ ರೀತಿಯಲ್ಲಿ ಸಂಪಾದನೆ ಮಾಡಬೇಕು. ಎಲ್ಲಭಸೆ ನಿಜ ಕರ್ಮೋಪಾತ್ತಂ ವಿತ್ತಂ ತೇನ ವಿನೋದಯ ಚಿತ್ತಂ ಅಂತಂದ್ಬಿಟ್ಟು. ಅಂದರೆ ನಾವು ನಮ್ಮ ಕರ್ತವ್ಯವನ್ನು ಮಾಡಿ ಸಂಪಾದಿಸಿದಂತಹ ಹಣದಿಂದ ನಾವು ಸುಖವನ್ನು ಪಡುವಂತಹದ್ದು ನ್ಯಾಯವಾದ್ದು. ಹಾಗೆ ನ್ಯಾಯವಾಗಿ ಸಂಪಾದನೆ ಮಾಡಿ ನ್ಯಾಯವಾಗಿ ಅದನ್ನು ವಿನಿಯೋಗ ಮಾಡಿ ಜೀವನದಲ್ಲಿ ಸುಖ ಸಂತೋಷವನ್ನು ಅನುಭವಿಸಬೇಕೇ ವಿನಃ ಹಣವನ್ನೇ ಅತಿ ದೊಡ್ಡದು ಅಂತ ಮಾಡಿಕೊಂಡು ಭ್ರಮೆಪಟ್ಟು ಶ್ರಮ ಪಡುವಂತೆ ಆಗಬಾರದು ಅನ್ನುವಂಥ ಎಚ್ಚರ ನಮ್ಮಲ್ಲಿ ಬೆಳೆಯಲಿ. ನಮಸ್ಕಾರ.